ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಸಾಲು ಅವ್ಯವಹಾರಗಳು ನಡೀತಾನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಇವರ ಒಂದು ಮಾಸ್ಟರ್ ಮೈಂಡ್ನಿಂದ ಇವರ ಒಂದು ಆಡಳಿತದಲ್ಲೇ ಇವರ ಒಂದು ಬತ್ತಳಿಕೆಯಲ್ಲೇ ನಡೆದಿರುವಂತಹ ಇದು ನೇಮಕಾತಿಯಲ್ಲಿ ಅವ್ಯವಹಾರ ಅಂತಾನೆ ಹೇಳಬಹುದು. ಇಂತಹ ಒಂದು ಅವ್ಯವಹಾರದ ಆರೋಪದ ಹಿನ್ನೆಲೆಯಲ್ಲಿ ಸಾಹುಕಾರ್ ಶಿವಶಂಕರಪ್ಪಗೆ ಅಮಾನತಿಗೆ ಈಗ ಸಂಪುಟ ಶಿಫಾರಸು ಮಾಡಿದೆ. ಸಾಹುಕಾರ್ ಅಮಾನತು ಮಾಡುವಂತೆ ಸಂಪುಟ ಒಂದು ಕಡೆ ಶಿಫಾರಸು ಮಾಡಿದೆ. ಕೆಪಿಎಸ್ಸಿಯಲ್ಲಿ ಸಾಲು ಅವ್ಯವಹಾರ ಆರೋಪ. ಶಿವಶಂಕರಪ್ಪ ಸಾಹುಕಾರ್ ಅಮಾನತಿಗೆ ಸಂಪುಟ ಶಿಫಾರಸು. ಸಾಹುಕಾರ್ ಅಮಾನತು ಮಾಡುವಂತೆ ಸಂಪುಟ ಶಿಫಾರಸು ಮಾಡಿದೆ. ರಾಜ್ಯಪಾಲ ಗೆಹ್ಲೋಟ್ ಆದೇಶ ರದ್ದು ಮಾಡಿದ್ದ ಹೈಕೋರ್ಟ್ ಆದೇಶ ಬೆನ್ನಲ್ಲೇ ಸರ್ಕಾರ ನಿರ್ಧಾರ ಮಾಡಲಿದೆ. ರಾಜ್ಯಪಾಲರ ಆದೇಶ ಪ್ರಶ್ನಿಸಿದ್ದ ಶಿವಶಂಕರಪ್ಪ ಸಾಹುಕಾರ್ ಅಮಾನತಿನಲ್ಲಿ ಕೆಲ ನಿಯಮ ಉಲ್ಲಂಘನೆ ಎಂದಿದ್ದ ಹೈಕೋರ್ಟ್. ಅಲ್ಲದೆ ವಾರದೊಳಗಡೆ ಮರು ನೇಮಕ ಮಾಡುವಂತೆ ಆದೇಶವನ್ನು ಕೊಡಲಾಗಿದೆ. ನೋಡಿ, ಬಗೆದಷ್ಟು ಬಯಲಾಗ್ತಾ ಇತ್ತು. ತನ್ನ ಮಗಳಿಗೆ ಸರ್ಕಾರಿ ನೌಕರಿ ಕೊಡಿಸ್ಬೇಕು ಅಂತ ಹೇಳಿ ಅಲ್ಲಿ ನಡೆದಿರುವಂತಹ ಅವ್ಯವಹಾರ, ಬರೀ ಕೆಪಿಎಸ್ಸಿ ಎಕ್ಸಾಮ್ನಲ್ಲಿ ಅಂದರೆ ನೇಮಕಾತಿ ಮಾಡ್ಕೊಳ್ಳುವಾಗ ಆಗಿರುವಂತಹ ಅವ್ಯವಹಾರದಲ್ಲಿ ತನಿಖೆಯನ್ನು ಮಾಡ್ತಾ ಹೋದಷ್ಟು ಬಗದಷ್ಟು ಒಂದಷ್ಟು ವಿಚಾರಗಳು ಬಯಲಾಗ್ತಾ ಇತ್ತು. ಅದೇ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಅವ್ಯವಹಾರ ನಡೆದಿದೆ. ಬ್ಯಾಂಕ್ ಟ್ರಾನ್ಸಾಕ್ಷನ್ ಕೂಡ ಆಗಿದೆ, ಬೇರೆಯವರಿಂದ ಅಮೌಂಟ್ ಕೂಡ ಹಾಕಿಸ್ಕೊಂಡಿದ್ದಾರೆ ಅನ್ನೋ ವಿಚಾರಗಳು ಕೂಡ ಹರಿದಾಡುತ್ತೆ. ಅದನ್ನು ಸುದ್ದಿಯಲ್ಲಿ ತನಿಖೆ ಕೂಡ ಮಾಡ್ತಾರೆ. ತನಿಖೆ ಮಾಡಿ ಮಾಹಿತಿಯನ್ನು ಹೊರಬಿಡ್ತಾರೆ. ಶಿವಶಂಕರಪ್ಪ ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ. ಅವ್ಯವಹಾರ ನಡೆದಿರುವಂತಹ ಆರೋಪದಲ್ಲಿ ತನಿಖೆ ನಡೀತಾ ಇತ್ತು. ಈಗ ಶಿವಶಂಕರಪ್ಪ ಏನು ಸಾಹುಕಾರ್ಗೆ ಒಂದು ಅಮಾನತಿನ ಸಂಪುಟ ಅಂದರೆ ಅಮಾನತಾಗಬೇಕು ಅಂತೇಳಿ ಸಂಪುಟ ಶಿಫಾರಸು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಸಾಹುಕಾರ್ ಅಮಾನತು ಮಾಡದಂತೆ ಸಂಪುಟ ಶಿಫಾರಸು ಮಾಡಿರೋದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಅಸೋಸಿಯೇಟಿವ್ ಎಡಿಟರ್ ಗೋವಿಂದ. ಗೋವಿಂದ್, ಈಗ ಶಿವಶಂಕರಪ್ಪ ಇಷ್ಟೆಲ್ಲ ಅವ್ಯವಹಾರ ನಡೆದಿದ್ರು ಕೂಡ ಯಾಕೆ ಅಮಾನತು ಶಿಫಾರಸ್ನ ಮಾಡದೇ ಇರೋದು ಅಂತ? ವಿಚಾರ ಪ್ರಮುಖವಾಗಿ ಕೆಪಿಎಸ್ಸಿ ಹಗರಣ ವಿಚಾರ ಸಂಬಂಧಪಟ್ಟಂತೆ ಏನು ಶಿವಶಂಕರಪ್ಪ ಸಾಹುಕಾರನ್ನ ಅಮಾನತ್ ಮಾಡಿದ್ರು ರಾಜ್ಯಪಾಲರು. ಈ ಒಂದು ಆದೇಶದ ವಿಚಾರ ಸಂಬಂಧಪಟ್ಟಂತೆ ಸಾಹುಕಾರ ಅವರು ಹೈಕೋರ್ಟ್ಗೆ ಹೋಗಿದ್ರು. ಅಂದ್ರೆ ನಿಯಮದ ಪ್ರಕಾರ ನನ್ನನ್ನ ಅಮಾನತು ಮಾಡಿಲ್ಲ ಅಂತೇಳಿ ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿದ್ರು. ಹೈಕೋರ್ಟ್ ಕೂಡ ಇವರ ಪರವಾಗಿ ಒಂದು ತೀರ್ಮಾನ ಕೊಟ್ಟಿದ್ರು. ಅಂದ್ರೆ ರಾಜ್ಯಪಾಲರ ಆದೇಶವನ್ನ ಒಂದು ರದ್ದನ್ನ ಮಾಡಿದ್ರು. ಹಾಗಾಗಿ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಸಾಹುಕಾರರ ಒಂದು ಸಸ್ಪೆಂಡ್ ಅನ್ನ ರಾಜ್ಯಪಾಲರಿಗೆ ಶಿಫಾರಸ್ನ ಮಾಡಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಸಾಂವಿಧಾನಿಕ ಹುದ್ದೆ ವಿಚಾರ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಅದು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮವಾದಂತಹ ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ. ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡು ರಾಜ್ಯಪಾಲರಿಗೆ ಶಿಫಾರಸ್ನ ಮಾಡಬೇಕಾಗುತ್ತೆ. ರಾಜ್ಯಪಾಲರು ಅಂತಿಮವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆದ್ರೆ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಏಕಾಏಕಿ ರಾಜ್ಯಪಾಲರು ಅವ್ರನ್ನ ಅಮಾನತ್ ಮಾಡಿದ್ರು. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ವಿಚಾರ ಚರ್ಚೆ ಆಗಿರ್ಲಿಲ್ಲ. ಹಾಗಾಗಿ ನಿನ್ನೆ ನಡೆದಂತಹ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಸಾಹುಕಾರರ ವಿಚಾರ ಸಂಬಂಧಪಟ್ಟಂತೆ ಈಗ ಅಮಾನತ್ ಮಾಡಬೇಕು ಅಂತೇಳಿ ರಾಜ್ಯಪಾಲರಿಗೆ ಶಿಫಾರಸ್ನ ಮಾಡಿರುವಂತದ್ದು. ಈಗ ರಾಜ್ಯಪಾಲರ ಅಗ್ರಕ್ಕೆ ಈಗ ಹೋಗಿರುವಂತದ್ದು. ಬಹುತೇಕವಾಗಿ ರಾಜ್ಯಪಾಲರು ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆ ಕಳಿಸ್ಕೊಂಡಿರೋ ಈ ಶಿಫಾರಸ್ ಏನಿದೆ, ಈ ಒಂದು ಶಿಫಾರಸ್ನ ಒಪ್ಪಿಕೊಂಡು ಅಮಾನತ್ ಮಾಡೋದು ಬಹುತೇಕ ಖಚಿತ ಆಗಿದೆ ಅಂತ ಕಾಣಿಸ್ತಾ ಇದೆ. ಇಂಚರ. ಗೋವಿಂದ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯ ನೋಡಿ, ಕೆಪಿಎಸ್ಸಿಯಲ್ಲಿ ನಡೆದಿರುವಂತಹ ಹಗರಣ ಇದ್ದ ಅವರ ಮಗಳು ಸರ್ಕಾರಿ ಕೆಲಸಕ್ಕೆ ತೆಗೆದುಕೊಳ್ಬೇಕು, ಕೆಲಸವನ್ನು ಸಿಗಬೇಕು ಅಂತ ಹೇಳಿ ಮಾಡಿರುವಂತಹ ಕೆಲವೊಂದು ಅವ್ಯವಹಾರಗಳು ಎಲ್ಲವೂ ಕೂಡ ನಡೀತಾ ಇದೆ. ಜೊತೆಗೆ ಡಿಜಿಟಲ್ ಸಾಕ್ಷ್ಯಾಧಾರಗಳ ಮೇಲೆ ಏನು ಇವ್ರನ್ನ ಅಮಾನತು ಮಾಡಬೇಕು ಅಂತ ಹೇಳಿದ್ರು ಕೂಡ ಇನ್ನೂ ಅದಕ್ಕೆ ಸೂಚನೆ ಕೊಟ್ಟಿಲ್ಲ. ಮಾಡದಂತೆ ಸಂಪುಟ ಶಿಫಾರಸು ಮಾಡ್ತಾ ಇದೆ.